Dear students, accounting for share capital chapter in the problem 2. ಪ್ರಾಬ್ಲಮ್ ನ ಒಮ್ಮೆ ನಿಧಾನಕ್ಕೆ ಓದ್ಕೊಡಿ. ಈ ಪ್ರಾಬ್ಲಮ್ ನಲ್ಲಿ ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಅಕೌಂಟ್ಸ್ ಅಂಡ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದಾನೆ. ಆಥರೈಸ್ ಕ್ಯಾಪಿಟಲ್ ಬಂದು 75,000 ಶೇರ್ಸ್ ಆಫ್ ರುಪೀಸ್ 10 each ಅಂದ್ರೆ 7,50,000. ಅದರಲ್ಲಿ 50,000 ಶೇರ್ಸ್ ಮಾತ್ರ ಈಗ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಬ್ಲಮ್ ಓದ ಮೇಲೆ ನಿಮಗೆ ಆ ಪ್ರಾಬ್ಲಮ್ಗೆ ಜರ್ನಲ್ ಎಂಟ್ರೀಸ್ ಹೇಗೆ ಬರೆಯೋದು ಅಂತ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಸೊ ಓವರ್ ಆಲ್ ಪ್ರಾಬ್ಲಮ್ ಓದಿದ ಮೇಲೆ ಇಲ್ಲೊಂದು ಸ್ಮಾಲ್ ವರ್ಕಿಂಗ್ ನೋಟ್ ಮಾಡ್ಕೊಂಡಿದ್ದೀನಿ. ಅಪ್ಲಿಕೇಶನ್ ಸ್ಟೇಜ್ನಲ್ಲಿ ಒಂದು ಶೇರ್ನ ವ್ಯಾಲ್ಯೂ 1 ರೂಪಿ, ಹಾಗೆ ಅಲಾಟ್ಮೆಂಟಲ್ಲಿ 1 ರೂಪಿ, ಫಸ್ಟ್ ಕಾಲ್ನಲ್ಲಿ 2 ರೂಪೀಸ್ ಮಾತ್ರ ಇದೆ. ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ಫೈನಲ್ ಕಾಲ್ ಇತ್ತು, ಇಲ್ಲಿ ಇಲ್ಲ. ಸೊ ಯಾವುದೇ ಜರ್ನಲ್ ಎಂಟ್ರೀಸ್ ಬರೀಬೇಕು ಅಂತ ಹೇಳಿದ್ರೆ ನಿಮಗೆ ಇದೊಂದು ನೆನಪಿರಲಿ. ಅಕೌಂಟಿಂಗ್ ರೂಲ್, ಅಸೆಟ್ ಮತ್ತೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು ಆ ಅಕೌಂಟನ್ನು. ಅಸೆಟ್ ಮತ್ತು ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಹಾಗೆ ಲಯಬಿಲಿಟಿ, ಇನ್ಕಮ್ ಮತ್ತು ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು, ಡಿಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು. ನಿಮಗೆ ಈ ಪ್ರಾಬ್ಲಮ್ನಲ್ಲಿ ಲೈನ್ ಬೈ ಲೈನ್ ಓದ್ತಾ ಇದ್ದಾಗೆ ಜರ್ನಲ್ ಎಂಟ್ರೀಸ್ನ ಹೇಗೆ ಪಾಸ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಆಥರೈಸ್ಡ್ ಕ್ಯಾಪಿಟಲ್ ಈಸ್ 75,000 ಶೇರ್ಸ್ ಆಫ್ ರುಪೀಸ್ 10 each. ಇದಕ್ಕೆ ಜರ್ನಲ್ ಎಂಟ್ರಿ ಬರೆಯೋದು ಬೇಕಿಲ್ಲ. ಅದಾದಮೇಲೆ 50,000 ಶೇರ್ಸ್ ವರ್ ಇಶ್ಯೂಡ್ ಫಾರ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ಡೇಟ್ ಸಹ ಕೊಟ್ಟಿದ್ದಾನೆ. 2nd May 2013 ರಿಸೀವ್ಡ್ ಅಪ್ಲಿಕೇಶನ್ಸ್ ಫಾರ್ 65,000 ಶೇರ್ಸ್ ವಿತ್ ರೂಪಿ 1 ಪರ್ ಶೇರ್. ಸೊ ಇಲ್ಲಿಂದ ಜರ್ನಲ್ ಎಂಟ್ರೀಸ್ ಶುರು ಆಗುತ್ತೆ. ಇಲ್ಲಿಂದ ಈ ಡೇಟ್ ಕೊಟ್ಟಿದ್ದಾನಲ್ಲ 2nd May 2013, ಅದಕ್ಕೆ ಒಂದು ಜರ್ನಲ್ ಎಂಟ್ರಿ ಬರೀಬೇಕು. 2nd May 2013. ಸೊ ಇಲ್ಲೇನು ಹೇಳ್ತಾ ಇದ್ದಾನೆ, 2nd May 2013 ಅಪ್ಲಿಕೇಶನ್ ರಿಸೀವ್ ಮಾಡಿರೋದು 65,000 ಅಂತ. ಕಂಪನಿಗೆ ಬೇಕಿರೋದು 50,000 ಶೇರ್ಸ್ ಮಾತ್ರ. ಆದರೆ ಅಪ್ಲಿಕೇಶನ್ಸ್ ಬರ್ತಾ ಇರೋದು, ಆ ಶೇರ್ಗೆ ಅಪ್ಲೈ ಮಾಡ್ತಾ ಇರೋದು ಜನ, ಪಬ್ಲಿಕ್ಕು 65,000 ಶೇರ್ಸ್. ಸೊ ಅದಕ್ಕೆ ಆಸ್ ಇಟ್ ಈಸ್ ಒಂದು ಜರ್ನಲ್ ಎಂಟ್ರಿ ಬರೆಯಿರಿ. ವೆನೆವರ್ ಕಂಪನಿ ರಿಸೀವ್ಸ್ ಕ್ಯಾಶ್ from the public, so bank account debit to share application account. Narration being application money received on 65,000 shares at rupee 1 per share. ಸೊ ಡೆಬಿಟ್ ಮತ್ತು ಕ್ರೆಡಿಟ್ ಕಾಲಮ್ನಲ್ಲಿ ಅಮೌಂಟನ್ನು ಮಲ್ಟಿಪ್ಲೈ ಮಾಡಿ ಬರೀರಿ. ಸೊ ಈಗ ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಈ ಸೆಂಟೆನ್ಸ್ಗೆ ಸಂಬಂಧಪಟ್ಟಾಗೆ ಒಂದು ಜರ್ನಲ್ ಎಂಟ್ರಿ ಬರೆದಾಯಿತು. ಆನ್ 18th
May 2013 allotted 50,000 shares at rupee 1 per share due on allotment. ಸೊ 18th ಡೇಟ್ನಲ್ಲಿ ಆ 50,000 ಶೇರ್ಸ್ನ ಅಪ್ಲಿಕೇಶನ್ ಏನು ಬಂದಿದ್ವೋ 65,000 ಶೇರ್ಸಲ್ಲಿ ಅದರಲ್ಲಿ 50,000 ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಶೇರ್ ಅಪ್ಲಿಕೇಶನಿಂದ ಅವ್ರಿಗೆ ಬೇಕಾಗಿರುವಂಥ ಅಮೌಂಟು 50,000 ಮಾತ್ರ. ಅದಕ್ಕೊಂದು ಜರ್ನಲ್ ಎಂಟ್ರಿ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. Narration is very important. Being share application money received, money transferred to share capital account on 50,000 ಶೇರ್. ಕಂಪನಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟನ್ನು ಮಾತ್ರ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಅದಕ್ಕೆ ಒಂದು ಜರ್ನಲ್ ಎಂಟ್ರಿ. ಅದಾದಮೇಲೆ ಆನ್ 19th May 2013 returned rupees 10,000 to those not allotted. 19th May 2013 returned rupees 10,000 to those not allotted. So whenever company receives application means cash is coming to the company. So ಅದನ್ನು ರಿಟರ್ನ್ ಮಾಡುವಾಗ ಕ್ಯಾಶ್ ಈಸ್ ಗೋಯಿಂಗ್ ಔಟ್ ಆಫ್ ದ ಕಂಪನಿ. ಕ್ಯಾಶ್ ರಿಸೀವ್ ಮಾಡಿದಾಗ ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡ್ತೀರಾ. ಈ 10,000 ರುಪೀಸು ಎಕ್ಸೆಸ್ ಆಗಿ ಬಂದಿರೋಂಥ ಅಮೌಂಟನ್ನು ವಾಪಸ್ಸು ಕೊಡ್ತಾ ಇದ್ದಾರೆ ಕಂಪನಿ. ಸೊ ಅದಕ್ಕೊಂದು ಜರ್ನಲ್ ಎಂಟ್ರಿ ಬರೀಬೇಕು 19th ಡೇಟಲ್ಲಿ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಟು ಕ್ಯಾಶ್ ಹೋಗ್ತಾ ಇದೆ, ಅದರಿಂದ ಬ್ಯಾಂಕ್ ಅಕೌಂಟ್. being application money rejected application money on rejected application return. ಎಷ್ಟು 10,000 ಅಂತ ಅವನೇ ಕೊಟ್ಟಿದ್ದಾನೆ. ಆ 10,000 ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಶೇರ್ ಅಲಾಟ್ಮೆಂಟ್ಗೆ ಒಂದು ಡ್ಯೂ ಎಂಟ್ರಿ ತೋರಿಸ್ಬೇಕು. ಅದಕ್ಕೆ 18th ಡೇಟ್ನಲ್ಲೇ ಅವನು ಅಲಾಟ್ಮೆಂಟ್ ಮಾಡ್ತಾ ಇದ್ದಾನೆ. ಅದಕ್ಕೊಂದು ಡ್ಯೂ ಎಂಟ್ರಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. Narration is very important. Being the allotment money due on 50,000 shares at rupee 1 per share. ಸೊ ಅಂದರೆ 50,000 ರುಪೀಸ್ ಅಲಾಟ್ಮೆಂಟ್ ಸ್ಟೇಜ್ನಲ್ಲಿ ಅಮೌಂಟು ಬರುತ್ತೆ
ಬರಬೇಕು, ಕಲೆಕ್ಟ್ ಮಾಡಬೇಕು ಅಂತ ಕಂಪನಿ ಒಂದು ಡ್ಯೂ ಎಂಟ್ರಿ ತೋರಿಸ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಲ್ಲಿಸಿದ್ವಿ. 19th ರಿಟರ್ನ್ ಇದಾಯಿತು. ಆ್ಯಂಡ್ ₹5,000 ಆಫ್ ಅಪ್ಲಿಕೇಶನ್ ಮನಿ ಅಪ್ಲೈಡ್ ಟುವರ್ಡ್ಸ್ ಅಲಾಟ್ಮೆಂಟ್ ಡ್ಯೂ. ಅಂದರೆ ಇವರೇನು ಎಕ್ಸೆಸ್ ಮನಿ ರಿಸೀವ್ ಮಾಡಿದ್ರು ಅದರಲ್ಲಿ ₹10,000 ವಾಪಸ್ ಕೊಟ್ಟಿದ್ದಾರೆ. ಇನ್ನೂ ₹5,000 ಎಕ್ಸೆಸ್ ಇದೆಯಲ್ಲ, ಅದು ಅಲಾಟ್ಮೆಂಟ್ ಸ್ಟೇಜ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಸೊ ಅದಕ್ಕೊಂದು ಜರ್ನಲ್ ಎಂಟ್ರಿ ಬರೀಬೇಕು. 19/5/2013 ಶೇರ್ ಅಪ್ಲಿಕೇಶನ್ ಅಕೌಂಟನ್ನು ಡೆಬಿಟ್ ಮಾಡಿ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ being excess money on partially accepted applications transferred to share allotment account. ಎಕ್ಸೆಸ್ ಮನಿ ಎಷ್ಟು? 5,000. ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಿಮಗೆ ಓದ್ತಾ ಜರ್ನಲ್ ಎಂಟ್ರೀಸ್ನ ಹೇಗೆ ಪಾಸ್ ಮಾಡೋದು ಅಂತ ಹೇಳ್ತಿದ್ದೀನಿ. ಅದಾದಮೇಲೆ ಇದಾಯಿತು, ಅಪ್ಲೈ ಟುವರ್ಡ್ಸ್ ಅಲಾಟ್ಮೆಂಟ್. ಆನ್ 3rd June 2013 ರಿಸೀವ್ಡ್ ₹45,500 ಟುವರ್ಡ್ಸ್ ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಸ್ಟೇಜಿಂದ ಈಗ ಅಮೌಂಟ್ ಬರ್ತಾ ಇದೆ. ಕಂಪನಿ ಎಕ್ಸ್ಪೆಕ್ಟ್ ಮಾಡಿದ್ದು 50,000, ಬಟ್ ಇಲ್ಲಿ ಬರ್ತಾ ಇರೋದು 44,500. ಸೊ ಅಲ್ಲೇನು ಅಮೌಂಟ್ ರಿಸೀವ್ ಮಾಡಿದ್ದಾರೆ ಆ್ಯಸ್ ಇಟ್ ಈಸ್ ಅದಕ್ಕೊಂದು ಜರ್ನಲ್ ಎಂಟ್ರಿ ಪಾಸ್ ಮಾಡಿ. ವೆನೆವರ್ ಕಂಪನಿ ರಿಸೀವ್ಸ್ ಮನಿ ಫ್ರಮ್ ದ ಪಬ್ಲಿಕ್. ಸೊ 3rd June 2013 bank account debit to share allotment account being allotment money received. ಅಮೌಂಟ್ ಅವನೇ ಕೊಟ್ಟಿದ್ದಾನೆ, ಆ್ಯಸ್ ಇಟ್ ಈಸ್ ನೀವು ಎಂಟ್ರಿ ಮಾಡಿದ್ರೆ ಆಯಿತು. ನೆಕ್ಸ್ಟ್, ಆನ್ 18th June 2013 ಮೇಡ್ ಎ ಕಾಲ್ ಆಫ್ ₹2 per share. ಸೊ ಫಸ್ಟ್ ಕಾಲ್ ಏನು ಕಾಲ್ ಮಾಡ್ತಾ ಇದ್ದಾರೆ ಅದಕ್ಕೊಂದು ಡ್ಯೂ ಎಂಟ್ರಿ ತೋರಿಸ್ಬೇಕು. June 18 share first call account to share capital account being first call money due on 50,000 shares at ₹2 per share. ಒಂದು ಶೇರ್ನ ವ್ಯಾಲ್ಯೂ ₹2 ನನಗೆ 50,000 ಶೇರ್ಸ್ಗೆ ₹1,00,000 ಕಂಪನಿಗೆ ಬರಬೇಕು ಅಂತ ಅವರು ಎಂಟ್ರಿ ಹಾಕೋತಾ ಇದ್ದಾರೆ. ಇನ್ನೂ ದುಡ್ಡು ಬಂದಿಲ್ಲ. ಸೊ ಈಗ ಲಾಸ್ಟ್ ಲೈನ್ ನೋಡಿ, ಆನ್ 5th July 2013 ರಿಸೀವ್ಡ್ ₹99,000 ಆನ್ ಅಕೌಂಟ್ ಆಫ್ ಕಾಲ್ ಡ್ಯೂ ದಿಸ್ ಡೇ. 5th ಜುಲೈನಲ್ಲಿ ಅಮೌಂಟ್ ಬರ್ತಾ ಇದೆ 99,000. ಸೊ ಕಂಪನಿ ಯಾವಾಗ
ಅಮೌಂಟ್ ರಿಸೀವ್ ಮಾಡುತ್ತೋ ಆಗ ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡಿ. ನರೇಶನ್ being first call money received. ಸೊ ಲಾಸ್ಟ್ ಲೈನ್ ಅದಷ್ಟೇ. ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಾಗೆ ಜರ್ನಲ್ ಎಂಟ್ರೀಸ್ ಇಷ್ಟೇ ಬರಿಬೇಕಾಗಿರೋದು. ಅಮೌಂಟು 99,000 ಬರೀರಿ. ಸೊ ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡಿ ಆಯಿತು. ಹಾಗೆ ಲೆಡ್ಜರ್ ಕೂಡ ಕೇಳಿದ್ದಾನೆ. ಜರ್ನಲ್ ಎಂಟ್ರೀಸ್ ಬರೆದಾದ್ಮೇಲೆ ಲೆಡ್ಜರ್ ಸುಲಭ. ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅನ್ನೋ ವರ್ಡ್ ಎಲ್ಲೆಲ್ಲಿದೆ ನೋಡ್ತಾ ಬನ್ನಿ. ಇಲ್ಲಿದೆ ನೋಡಿ ಬ್ಯಾಂಕ್. ಸೊ ಇಲ್ಲಿ ಡೇಟ್ ಕಾಲಮ್ ಹಾಕಿಲ್ಲ ನಾನು, ಇಲ್ಲಿ ಎಂಟ್ರಿ ಮಾಡಿರೋದ್ರಿಂದ ಇಲ್ಲಿ ನಾನು ಬಿಟ್ಟಿದ್ದೀನಿ. ಬಟ್ ನೀವು ನೋಟ್ಸನ್ನು ಬರ್ಕೊಳ್ಳುವಾಗ ಎಕ್ಸ್ಟ್ರಾ ಒಂದು ಡೇಟ್ ಕಾಲಮ್ ಹಾಕೊಳ್ಳಿ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಎಷ್ಟು ಅಮೌಂಟು 65,000. ಆ 65,000 ಇಲ್ಲಿ ಬರೀರಿ. ನೆಕ್ಸ್ಟ್ ಬ್ಯಾಂಕ್ ಅನ್ನೋ ವರ್ಡ್ ಇಲ್ಲಿದೆ ನೋಡಿ. ಈ ಜರ್ನಲ್ ಎಂಟ್ರಿಲಿ ಬ್ಯಾಂಕ್ ಇಲ್ಲ, ಇಲ್ಲಿ ಬರಲ್ಲ. ಇಲ್ಲಿ ನೋಡಿ ಈ ಜರ್ನಲ್ ಎಂಟ್ರಿಲಿ ಬ್ಯಾಂಕ್ ಇದೆ. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಬ್ಯಾಂಕ್ ಕ್ರೆಡಿಟ್ ಸೈಡಲ್ಲಿದೆ, ಇಲ್ಲೂ ಕೂಡ ನೀವು ಕ್ರೆಡಿಟ್ ಸೈಡ್ನಲ್ಲೇ ಬರೀಬೇಕು. ಬೈ ಶೇರ್ ಅಪ್ಲಿಕೇಶನ್ ಅಕೌಂಟ್. ನೆಕ್ಸ್ಟ್ ಬ್ಯಾಂಕ್ ಇಲ್ಲಿದೆಯಾ? ಇಲ್ಲಿಲ್ಲ. ಇಲ್ಲಿ ಇಲ್ಲ, ಇಲ್ಲಿದೆ. ಬ್ಯಾಂಕ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬ್ಯಾಂಕ್ ಇಲ್ಲಿ ಡೆಬಿಟ್ ಸೈಡಲ್ಲಿದೆ, ನೀವು ಡೆಬಿಟ್ ಸೈಡಲ್ಲೇ ಬರೀರಿ. ಶೇರ್ ಅಲಾಟ್ಮೆಂಟ್ ಅಕೌಂಟ್ 44,500. ನೆಕ್ಸ್ಟ್ ಇಲ್ಲಿದೆಯಾ? ಇಲ್ಲ, ಇಲ್ಲಿದೆ. ಬ್ಯಾಂಕ್ ಅಕೌಂಟ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್. ಸೊ ಟೋಟಲ್ ಮಾಡಿದ್ರೆ ನಿಮಗೆ 2,08,500. ಸೊ ಬ್ಯಾಲೆನ್ಸು 1,98,500. ಅಂದರೆ ಕಂಪನಿ ಹತ್ರ ಅಟ್ ಪ್ರೆಸೆಂಟು 1,98,500 ಇದೆ. ಸೊ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಿ ಆಯಿತು. ಇಲ್ಲಿ ನೆಕ್ಸ್ಟ್ ಶೇರ್ ಅಪ್ಲಿಕೇಶನ್ ಅಕೌಂಟು. ಇಲ್ಲಿ ನೋಡಿ ಶೇರ್ ಅಪ್ಲಿಕೇಶನ್ ವರ್ಡ್ ಇದೆಯಾ? ಇಲ್ಲಿದೆ. ಶೇರ್ ಅಪ್ಲಿಕೇಶನ್ ಕ್ರೆಡಿಟ್ ಸೈಡ್ನಲ್ಲಿದೆ, ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬರೀರಿ ಬೈ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಇಲ್ಲೂ ಇದೆ ಶೇರ್ ಅಪ್ಲಿಕೇಶನ್. ಶೇರ್ ಅಪ್ಲಿಕೇಶನ್ ಡೆಬಿಟ್ ಸೈಡಲ್ಲಿದೆ, ಇಲ್ಲೂ ಕೂಡ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಬರೀಬೇಕು ಟು ಬ್ಯಾಂಕ್ ಅಕೌಂಟ್. ಅಮೌಂಟು 10,000. ಇಲ್ಲೇನಾದ್ರು ಶೇರ್ ಅಪ್ಲಿಕೇಶನ್ ಇದೆಯಾ ನೋಡಿ, ಇಲ್ಲಿದೆ ನೋಡಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್. $5,000. ಇಲ್ಲೊಂದು ಶೇರ್ ಅಪ್ಲಿಕೇಶನ್ ಇದೆಯಾ? ಶೇರ್ ಅಪ್ಲಿಕೇಶನ್ ಇಲ್ಲೂ ಒಂದಿದೆ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇನ್ನೆಲ್ಲ ಇದೆಯಾ?
ಶೇರ್ ಅಪ್ಲಿಕೇಶನ್ ಇದಾಯಿತು. ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿಲ್ಲ. ಸೊ ಟೋಟಲ್ 65,000 ಆಯಿತು. ಇಲ್ಲೂ ಕೂಡ 65,000. ನೆಕ್ಸ್ಟ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್. ಹಾಗೆ 1 by 1 ಜರ್ನಲ್ ಎಂಟ್ರೀಸ್ನ ಚೆಕ್ ಮಾಡ್ತಾ ಬನ್ನಿ. ಈ ಜರ್ನಲ್ ಎಂಟ್ರೀಸ್ನಲ್ಲಿ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ವರ್ಡ್ ಇದೆಯಾ? ಇಲ್ಲಿಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಕೂಡ ಇಲ್ಲ. ಇಲ್ಲಿದೆ ನೋಡಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಬಂದು 50,000. ಇಲ್ಲೂ ಇದೆ ಶೇರ್ ಅಲಾಟ್ಮೆಂಟ್. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಇರೋದ್ರಿಂದ ಬೈ ಶೇರ್ ಅಪ್ಲಿಕೇಶನ್ ಅಕೌಂಟ್. ಇನ್ನೆಲ್ಲಿದೆ? ಇಲ್ಲಿದೆ ನೋಡಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿದೆ, ನೀವು ಕೂಡ ಕ್ರೆಡಿಟ್ ಸೈಡ್ನಲ್ಲಿ ಬರೀಬೇಕು. ಸಾರಿ, ಶೇರ್ ಅಲಾಟ್ಮೆಂಟ್ ಬೈ ಬ್ಯಾಂಕ್ ಅಕೌಂಟ್. ಇಲ್ಲೂ ಒಂದಿದೆ, ಅಷ್ಟೇ. ಟೋಟಲ್ ಮಾಡಿ 50,000, 50,000. ಸೊ ಡಿಫರೆನ್ಸ್ ಇಲ್ಲಿ 500 ಬರ್ತಾ ಇದೆ. ಅದನ್ನು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತೇಳಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಇಲ್ಲಿಲ್ಲ ವರ್ಡ್, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿಲ್ಲ. ಶೇರ್ ಫಸ್ಟ್ ಕಾಲ್ ಇಲ್ಲಿದೆ ನೋಡಿ, 10,000. ಸೊ 2 1 lakh rupees. ಹಾಗೆ ಇಲ್ಲಿದೆ ಬೈ $99,000. ಇನ್ಯಾವುದೇ ಎಂಟ್ರಿ ಇಲ್ಲ. ಟೋಟಲ್ ಮಾಡಿ ಸೊ ಬ್ಯಾಲೆನ್ಸ್ 1,000 rupees ಇದೆ. ಅದನ್ನು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತೇಳಿ ಮಾಡಿ. ಸೊ ಜರ್ನಲ್ ಎಂಟ್ರೀಸಲ್ಲಿ ತೋರಿಸಿರುವಂಥ ಎಲ್ಲ ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ಫೈನಲ್ ಕಾಲ್ ಈ ಪ್ರಾಬ್ಲಮ್ನಲ್ಲಿಲ್ಲ, ಅದರಿಂದ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿಲ್ಲ. ಹಾಗೆ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾನೆ. ಟೈಮ್ ಸೇವ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಆಲ್ರೆಡಿ ಅದನ್ನ ಬರೆದಿಟ್ಟಿದ್ದೀನಿ. ಸೊ 75,000 ಶೇರ್ಸ್ ಆಥರೈಸ್ ಕ್ಯಾಪಿಟಲ್. ಒಂದು ಶೇರ್ನ ವ್ಯಾಲ್ಯೂ ಬಂದು 10 rupees, 7,50,000. ಹಾಗೆ ಕಂಪನಿ ಇಶ್ಯೂ ಮಾಡ್ತಾ ಇರೋದು ಪೂರಾ 75,000 ಶೇರ್ಸ್ ಅಲ್ಲ, 50,000 ಶೇರ್ಸ್ ಮಾತ್ರ. ಸೊ ಅದಕ್ಕೆ 5 lakh rupees ವ್ಯಾಲ್ಯೂ ಆಗುತ್ತೆ, ಅದನ್ನು ಬರೆದಿದ್ದೀನಿ. ಮತ್ತು ಅದ್ರಲ್ಲಿ ಬಂದಿರೋವಂಥದ್ದು ಅಮೌಂಟು ಕಂಪನಿ ಸ್ಟೇಜ್ ಬೈ ಸ್ಟೇಜು 50,000 ಶೇರ್ಸ್ ಪೂರಾ 10 rupees ಈಚ್ನಾಗೆ ಇಶ್ಯೂ ಮಾಡಿಲ್ಲ. ಅದು ಅಪ್ಲಿಕೇಶನ್ ಸ್ಟೇಜ್ನಲ್ಲಿ 1 rupee,
ಅಲಾಟ್ಮೆಂಟ್ ಸ್ಟೇಜ್ನಲ್ಲಿ 1 ರೂಪಿ, ಹಾಗೆ ಫಸ್ಟ್ ಕಾಲ್ ಸ್ಟೇಜ್ನಲ್ಲಿ 2 ರೂಪೀಸ್. ನನಗೆ 2 ಲ್ಯಾಕ್ ರೂಪೀಸ್ ಕಲೆಕ್ಟ್ ಮಾಡಿದೆ. ಅದರಲ್ಲಿ 1500 ರೂಪೀಸ್ ಅಷ್ಟು ಅಮೌಂಟ್ ಬಂದಿಲ್ಲ. ಅದು ಕಾಲ್ಸ್ ಇನ್ ಅರಿಯರ್ಸ್ ಅಂತೇಳಿ 1500 ಮೈನಸ್ ಮಾಡಿ ಕಂಪ್ನಿ ಹತ್ರ ಇರೋದು 1,98,500 ಮಾತ್ರ. ಸೊ ದಟ್ ಈಸ್ ಪೇಡ್ ಅಪ್ ಕ್ಯಾಪಿಟಲ್ 1,98,500. ಹಾಗೆ ಅಸೆಟ್ ಸೈಡಲ್ಲಿ ಬಂದಾಗ 3 ಸ್ಟೇಜಿಂದ ಕಂಪನಿ ಕಲೆಕ್ಟ್ ಮಾಡಿರೋಂಥ ಅಮೌಂಟು 1,98,500. ಇಲ್ಲೇ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ನಿಮ್ಗೆ ತೋರಿಸಿದೆ, ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಎಲ್ಲೋ ಮಾರ್ಕ್ ಮಾಡಿದ್ದೀನಿ ನೋಡಿ, ಆಥರೈಸ್ ಕ್ಯಾಪಿಟಲ್ಲು ಮತ್ತು ಇಶ್ಯೂಡ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ಲು ಹಾಗೆ ಕಾಲ್ಡ್ ಅಪ್ ಕ್ಯಾಪಿಟಲ್. ಇವಿಷ್ಟು ಏನು ಎಲ್ಲೋ ಕಲರ್ ಮಾಡಿದ್ದೀನಿ ಅದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಟೋಟಲ್ ಕೌಂಟ್ ಮಾಡುವಾಗ ಕನ್ಸಿಡರ್ ಮಾಡಬಾರ್ದು. ಪೇಡ್ ಅಪ್ ಕ್ಯಾಪಿಟಲ್ ಮಾತ್ರ ತಗೋಬೇಕು, 1,98,500. ಸೊ ಇಲ್ಲಿ ಎರಡೂ ಕಡೆ ಟ್ಯಾಲಿ ಆಗಿದೆ. ಸೊ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನಾನು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.